ಇಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ದೊಡ್ಡನಗೌಡ ಪಾಟೀಲ್ರವರೇ, ಹಿರಿಯರಾದಂಥ ಮಾಜಿ ಶಾಸಕರಾದಂಥ ಕೆ ಶರಣಪ್ಪ ವಕೀಲರವರೇ ಮತ್ತು ರವಿಕುಮಾರ ಹಿರೇಮಠ ಅಜ್ಜನವರೇ ಹಾಗೂ ಈ ಒಂದು ಸಮಾಜದ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಹಂದ್ರಾಳ್ ಅವರೇ, ಪುರಸಭೆ ಸದಸ್ಯರಾದಂಥ ಜಿ ಕೆ ಹಿರೇಮಠರವರೇ ಹಾಗೂ ಬಸವರಾಜ್ ಬುಡಕುಂಟಿ ಅವರೇ, ಇನ್ನು ವೇದಿಕೆ ಮೇಲಿರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯರೇ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಾಜದ ಎಲ್ಲ ಶರಣ ತಂದೆ ತಾಯಿಗಳೇ, ಈಗಾಗಲೇ ತಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ತಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಪಟ್ಟಣದಲ್ಲಿ ಮಾಡ್ತಾ ಬಂದಿದ್ದೇವೆ. ಈಗಾಗಲೇ ಅಧ್ಯಕ್ಷರು, ನಿಮ್ಮ ಜಿಲ್ಲಾ ಅಧ್ಯಕ್ಷರು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ವಿಷಯವನ್ನು ಹೇಳಿದ್ದಾರೆ. ಅಂದರೆ ಇವತ್ತು ನಾವು ಹಡಪದ ಸಮಾಜದವರು ಸಂಘಟನೆ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಇವತ್ತು ಸಮಾಜದಾಗ ಯಾವ ಸಮಾಜದಾಗ ಸಂಘಟನೆ ಉಳಿದೇ ಇಲ್ಲ. ಯಾಕಂದ್ರೆ ಮೊದಲ ವಿದ್ಯೆ ಇರಲಿಲ್ಲ, ಬುದ್ಧಿ ಇರ್ತಿತ್ತು. ಈಗ ವಿದ್ಯೆ ಬಂದೈತೆ, ಬುದ್ಧಿ ಹೋಗಿದೆ ನಮ್ಗೆ. ಯಾಕಂದ್ರೆ ಎಲ್ಲರಿಗೂ ಗೊತ್ತೈತೆ ಸಂಘಟನೆ ಆದ್ರೆ ಏನಾರು ಆಗ್ಬೋದು ಅಂತ. ಆದ್ರೆ ನಾವು ಯಾರು ಅದನ್ನು ಮಾಡಕ್ ತಯಾರಿಲ್ಲ. ಇಲ್ಲಿ ಎಷ್ಟು ಜನ ಸೇರಿವಿ, ಈ ತಾಲೂಕಿನಾಗ ಅಷ್ಟು ಜನ ಇದ್ದೀರಿ, ಇಷ್ಟು ಜನ ಇದ್ದೀರಿ, ಅವ್ರಿಗೆ ಮನಸ್ಸಿರ್ಬೇಕು. ಅವ್ರೇನಂತಾರೆ ಕೆಲವು ಜನ, ಇಲ್ಲಪ್ಪ ಬಸವಣ್ಣ ಹೇಳ ಕಾಯಕ ಬೇಕಾಗಿಲ್ಲ ಸರ್, ನಾವು ಕಾಯಕ ಮಾಡ್ಕೊಂತ ಇರ್ತೀವಿ, ಇದೇನು ಫಂಕ್ಷನ್ಲಿಂದ ಏನಿಲ್ಲ ಅಂತ ತಿಳ್ಕೊಳ್ಳೋರು ಭಾಳ ಮಂದಿ ಅದಾರ. ಅರ್ಥ ಹೆಂಗಾರ ಮಾಡ್ಕೋಬಹುದು ನೀವು. ಆ ವಚನಗಳನ್ನ ಇವತ್ತು ಹಡಪದ ಅಪ್ಪಣ್ಣನವರು ಅವರ ಹೆಸರಿನ ಮುಂದೆನೇ ಐತೆ. ಅಪ್ಪಣ್ಣನವರು ನಿಜ ಸುಖಿ ಅಪ್ಪಣ್ಣ ಅಂತೇಳಿ ಅವ್ರ ಹೆಸರಲ್ಲದು. ಮನುಷ್ಯ ಜೀವನದಲ್ಲಿ ಇದ್ದದ್ರಲ್ಲೇ ಸುಖ ಪಡ್ತಕ್ಕಂಥವು, ಜನರಿಗೆ ಒಳ್ಳೇದು ಮಾಡ್ತಕ್ಕಂಥವ್ರು, ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತೇಳಿ ಹಿರಿಯರು ಹೇಳಿರಲ್ಲ, ಹಂಗ ಜೀವನ ಮಾಡಿ ಅವರು ಅಪ್ಪಣ್ಣವರು ಮತ್ತು ಅವರ ಪತ್ನಿಯವರಾದ ಲಿಂಗಮ್ಮನವರು ಇಬ್ಬರು ವಚನಕಾರರವರು. ಅಂದರೆ ಬಸವಣ್ಣನ ಕಾಲದಲ್ಲಿ ಬಹಳಷ್ಟು ಜನ ಎಲ್ಲ ಜಾತಿಯ ಜನಾಂಗದವರು ಕೂಡ ಅಲ್ಲಿ ವಚನಕಾರರಾಗಿದ್ದರು. ಅವರ ಹೆಸರು ಹೇಳುವಾಗ ನಿಜ ಸುಖಿ ಅಂತೇನು ಹೇಳಿದ್ರಲ್ಲ, ಅವರು ಯಾವಾಗಲೂ ಸುಖಿಗಳಾಗಿರ್ತಕ್ಕಂಥದ್ದು. ಅಂದರೆ ಆಸೆ ಇರಬಾರ್ದು, ಆಸೆ ಬದುಕುವ ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಅನ್ನೋದನ್ನ ಅವ್ರ ಜೀವನದಲ್ಲಿ ತಿಳ್ಕೊಂಡಂಥ ಒಬ್ಬ ಮಹಾಶರಣರು. ಅದಕ್ಕೆ ನಿಜ ಸುಖಿ ಅಂತೇಳಿ ಶಿವಶರಣ ಹಡಪದ ಅಪ್ಪಣ್ಣವರು ಅಂತೇಳಿ ಕರಿತಿದ್ರು ಅವರು. ಆದ್ರೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ, ನೀವು ಕೂಡ ವಿದ್ಯಾವಂತರಾಗಿರಿ, ಡಿಗ್ರಿ ಓದಿರಿ, ಎಲ್ಲ ಮಾಡಿರಿ, ಆದ್ರೆ ಕೆಲವು ಮಂದಿ ಕಾಯಕನ ಮಾಡೋದಲ್ಲ. ಇದನ್ನ ಮಾಡೋದ್ರಿಂದ ನಮಗೆ ಕೆಟ್ಟ ಹೆಸರು ಬರುತ್ತೆ ಅನ್ನೋದು, ಅಥವಾ ನಮ್ಮ ಮುಖ ನೋಡಬಾರ್ದು ಅಂತ ಅವೆಲ್ಲ ಓದು. ಈಗ ಅವಾಗ ಹಿಂದಿನ ಕಾಲದಲ್ಲಿ ಮಾತಾಡ್ತಿದ್ರು. ಇದನ್ನ ನಾವು ಕೂಡ ಸಣ್ಣವರಿದ್ದಾಗ ಈ ಹಸಿಬಿ ಅಂತೀರಲ್ಲ ನೀವು, ಅದನ್ನ ಕೈಯಾಗಿ ಹಿಡ್ಕೊಂಬಂದವ್ರ ಮುಖ ನೋಡಿದ್ರೆ ಬಹಳ ಚಲೋ ಅಂತ ಮುಂಜಾನೆಗಳಿಗೆ, ಹಂಗ ಬರಬಾರ್ದಂತ. ಆದ್ರೆ ಈಗ ಏನಾಗಿದೆ, ಅದು ಇಲ್ಲೇ ಇಲ್ಲ. ಅಂಗಡಿ ಮಾಡಿರಿ, ಇಲ್ಲಾಂದ್ರೆ ಒಂದು 2-3 ಸಾಮಾನ ಹಿಂಗೆ ಜೇಬರಿಗೆ ಇಟ್ಕೊಂಡು ಬಂದ್ಬಿಡ್ತೀರಿ, ಬರಪ್ಪ ನಾನು ಕಟಿಂಗ್ ಮಾಡಿದ್ದೆ ಅಂದ್ರೆ ನಾವು ಎಲ್ಲ ಸುಧಾರಣೆ ಸರಿ ಇರೋದಿಲ್ಲ. ನಾವು ಬಹಳ ಸುಧಾರಣೆ ಆಗಿವಿ, ಆದ್ರೆ ಸುಧಾರಣೆ ಜೊತೆಗೆ ಅತಿ ಬುದ್ಧಿವಂತರಾಗಿವಿ. ಮತ್ತು ಎಲ್ಲ ಸಮಾಜದಾಗ ನಿಮ್ಮ ಸಮಾಜ ಇದ್ದಂಗೆ ಐತೆ. ನೀವು ನೋಡ್ತೀರಿ ನಿಮ್ಮ ಪಕ್ಕದಾಗ ಇನ್ನೂ ಬೇರೆ ಬೇರೆದವರು ಅದಾರ, ಅವ್ರನ್ನು ಕೂಡ ನೀವು ನೋಡಿದಾಗ ನಿಮಗೆ ಅನಿಸ್ತದೆ. ಆದ್ರೆ ಇವತ್ತು ನಾವೇನು ಈ ಎಲ್ಲ ಆಡಂಬರದ ಇದನ್ನು ಮಾಡೋದಕ್ಕಿಂತ ನಿಮ್ಮ ಅಧ್ಯಕ್ಷರು ಒಂದು ಮಾತು ಹೇಳಿದರು. ಯಾರು ಸಮಾಜದಲ್ಲಿ, ನಿಮ್ಮ ಸಮಾಜದಲ್ಲೇ ಸ್ವಲ್ಪ ಬಡವರು ಅದಾರ, ತುಳಿತಕ್ಕೊಳಪಟ್ಟಾರ, ಅವ್ರನ್ನ ಗುರುತಿಸಿ ಅವ್ರ ಮಕ್ಕಳಿಗೆ ಶಿಕ್ಷಣವನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿರ್ತಕ್ಕಂಥ. ಶಿಕ್ಷಣ ಸಿಕ್ಕರ ಆ ವ್ಯಕ್ತಿ ಏನಾದರೂ ಮಾಡಕ್ ಸಾಧ್ಯ ಐತಿ. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಶಿಕ್ಷಣವಂತರಾಗಿ ಈ ಕಾಯಕ ಮಾಡಬಾರ್ದಂತ ಏನಿಲ್ಲ. ಹೊಲ ಇದ್ದವ್ರು ಹೊಲ ಮಾಡ್ರಿ, ಹೊಲ ಇರಲಾರ್ದವ್ರು ಈ ಅಂಗಡಿ ಮಾಡಿಕೊಂಡು ಜೀವನ ಮಾಡ್ಬೋದು, ಅಥವಾ ಬೇರೆ ಬೇರೆ ಉದ್ಯೋಗ ಮಾಡ್ಬೋದು. ಇದು ನಿಮ್ಮ ಈಗೇನು ಈ ಕ್ಷೌರಿಕ ಉದ್ಯೋಗ ಮಾಡ್ಬೇಕಂತ ಏನಿಲ್ಲ.
ಎಷ್ಟೋ ಜನ ಬೇರೆ ಬೇರೆ ಉದ್ಯೋಗ ಮಾಡ್ಯಾರಲ್ಲ. ಈಗ ಮೊದಲೇ ಮಾಡ್ತಕ್ಕಂಥವ್ರು ನಾವೆಲ್ಲ ಕೃಷಿಕರಾಗಿದ್ದವರು. ಕೃಷಿಕರಾಗಿಬಿಟ್ರೆ ಈಗ ಅಂಗಡಿ ಇಡ್ತಾರ, ಬಟ್ಟೆ ಅಂಗಡಿ ಇಡ್ತಾರೆ, ಏನೇನೋ ಮಾಡ್ತಾರೆ. ಬದುಕುವುದಕ್ಕೆ ಏನು ಮಾಡಬೇಕು ಮತ್ತು ನಾವು ಬದುಕಬೇಕಾದಾಗ ನಾವು ಬದುಕುವುದರ ಜೊತೆಗೆ ಇನ್ನೊಬ್ಬರನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದೇ ಶರಣರ ಉದ್ದೇಶ. ಜೊತೆಗೆ ನಾವು ಊಟ ಮಾಡ್ತಕ್ಕಂಥ ಅನ್ನ ನಮ್ಮ ಬೆವರಿನ ಹನಿಯಿಂದ ಬರ್ಬೇಕಂತ ಶರಣರು ಹೇಳ್ತಾರೆ. ಇನ್ನೊಬ್ಬರ ಕಣ್ಣೀರಿನಿಂದ ನಮಗೆ ಬರಬಾರದು ಅನ್ನೋದನ್ನ ನಾವೆಲ್ಲರೂ ತಿಳ್ಕೊಂಡು ಅರ್ಥಪೂರ್ಣವಾದಂಥ ಹಿನ್ನೆಲೆಯಲ್ಲಿ ಬದುಕನ್ನು ಬಾಳಿದ್ರೆ ಅದು ನಾವು ಈ ಜಯಂತಿ ಮಾಡಿ ನೀವೆಲ್ಲ ಊರು ಸುತ್ತರದ ಬಂದ್ರೂ ಅಪ್ಪಣ್ಣವರ ಆತ್ಮಕ್ಕೆ ಇದು ಸಿಗೋದಿಲ್ಲ, ಶಾಂತಿ ಸಿಗೋದಿಲ್ಲ. ಆದರೆ ನೀವು ಒಳ್ಳೆಯವರಾಗಿ ಸಮಾಜದಲ್ಲಿ ದುಶ್ಚಟದಿಂದ ದೂರ ಇರಬೇಕು. ಇವತ್ತು ಇಡೀ ಮಾನವ ಸಮಾಜದಲ್ಲಿ 50%ಗಿಂತ ಹೆಚ್ಚು ಜನ ಈ ದುಶ್ಚಟ, ಕೆಲವು ದುಶ್ಚಟ ಏನು ಸೇದೋದು ಕುಡಿಯೋದು ಅಂತೀವಿ, ಅದ್ರ ದಾಸರಾಗಿಬಿಟ್ಟಾರ. ನಾವ್ ಯಾಕಂದ್ರೆ ಹಳ್ಳಿಯಾಗ ಅಡ್ಡಾಡ್ತೀವಿ ನೋಡ್ತೀವಲ್ಲ, ಎಲ್ಲಾರ ಮುಂಜಾನೆ 10ಕ್ಕೆ ನಾವು ಯಾರೋ ಸತ್ತಿರ್ತಾರ ಅಲ್ಲಿ ಸಮಾಧಿಗೆ ನಾವು ಹೋಗಿರ್ತೀವಿ, ನಮ್ಮ ಮಕ್ಕಳು ಬಂದು ನಿಂತಿರ್ತಾರ, ಅವರು ಆಗಲೇ ಹೊಡೆದು ಬಿಟ್ಟಿರ್ತಾರೆ ಎಣ್ಣೆ. ಅಂದ್ರೆ 10 ಗಂಟೆ ಏನೋ 5 ಗಂಟೆ ಏನೋ ಅವ್ರಿಗೆ ಏನೂ ಗೊತ್ತೇ ಆಗೋದಿಲ್ಲ ಅವ್ರಿಗೆ. ಅದಕ್ಕೆ ಕೆಲವು ಮಂದಿಗೆ 24x7 ಅಂತಾರೆ. ಹಂಗ 24x7 ಅದರ ಅದಕ್ಕೆ ಅದು ಆಗಮಾಡ್ರಿ, ಒಳ್ಳೆ ರೀತಿಯಿಂದ ಜೀವನ ಮಾಡ್ರಿ. ಮೇಲೆ ನಮ್ಗಿಂತ ಮೇಲೆ ಹೋಗಿರ್ತಕ್ಕಂಥವ್ರು ಅಂದ್ರೆ ಇವತ್ತು ಒಳ್ಳೆಯ ಸ್ಥಳದಲ್ಲಿ ಕೆಲಸ ಮಾಡಿ ಅಥವಾ ನೌಕರಿ ಮಾಡಿ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಿ ಅವ್ರು ಮುಂದೆ ಬಂದಿರ್ತಾರಲ್ಲ, ಅವ್ರು ನೋಡಿ ನಾವು ಆ ರೀತಿ ಆಗ್ಬೇಕು ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಅವ್ರು ಮುಂದೋಗ್ತಾರ ಅಂತ ಹೇಳಿ ಕಾಲಿಡಿದ ಜಗ್ಗ ಕೆಲಸ ಮಾಡಬಾರ್ದು ಸಮಾಜದಲ್ಲಿ ಅಂತ ಹೇಳಿ ಇವತ್ತೇನು ನಮ್ಮ ಅಧ್ಯಕ್ಷರು ಹೇಳಿರ್ತಕ್ಕಂಥ